ಹಾಯ್ ಫ್ರೆಂಡ್ಸ್, ಇದನ್ನು ಫ್ರೆಂಚ್ ಫ್ರೈ ಮಾಡೋ ವಿಧಾನ ನೋಡೋಣ. ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಥರ ಸಿಪ್ಪೆ ತೆಗೆದು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಆಲೂಗಡ್ಡೆನ ಒಂದು 5 ಮಿನಿಟ್ಸ್ ಬೇಯಿಸ್ಬೇಕು. ಆಲೂಗಡ್ಡೆನ ಒಂದು 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಬೇಕು. ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಬೆಂದರೆ ಸಾಕು. ಇದನ್ನೆಲ್ಲ ನೀರಿನಲ್ಲಿ ತಗೊಂಬಿಡೋಣ. ಇದು ಒಂದು 50% ಬೇಯಿದ್ರೆ ಸಾಕು. ಇದರಾಗೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಕಾರ್ನ್ಫ್ಲೋರ್ ಹಾಕಿ ಇಷ್ಟು ಕಲಸಿಟ್ಟಿಟ್ಕೊಂಡಿದ್ದೀನಿ. ಇದ್ರನ್ನ ಎಣ್ಣೆಲಿ ಹಾಕಬೇಕು. ಎಣ್ಣೆ ಕಾದಿದೆ. ಇವಾಗ ಫ್ರೆಂಚ್ ಫ್ರೈ ಹಾಕ್ತಾಯಿದ್ದೀನಿ. ಒಂದು 5 ಮಿನಿಟ್ಸ್ ಬೇಯಲಿ. ಈ ಥರ ಕ್ರಿಸ್ಪಿ ಆಗಬೇಕು. ಸ್ವಲ್ಪ ಕೆಂಪಗಾಗಲಿ. ಅದೇ ಬಿಟ್ಕೊಳ್ಳುತ್ತೆ. ನೀಟಾಗಿ ಕೂಡ ಫ್ರೈ ಆಗುತ್ತೆ. ಇವಾಗ ಆಗಿದೆ ಕ್ರಿಸ್ಪಿಯಾಗಿ. ಈ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಹಾಕಿದ್ರೆ ಆ ಥರ ಚೆನ್ನಾಗಿ ಬರುತ್ತೆ ನೋಡ್ರಿ. ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈ ರೆಡಿ ಆಗಿದೆ. ಹೊರಗಡೆ ಹಾರ್ಡಾಗಿದೆ, ಕ್ರಿಸ್ಪಿಯಾಗಿ, ಒಳಗಡೆ ಸ್ಮೂತಾಗಿರುತ್ತೆ. ಇದು ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು. ಖಾರ ಹಾಕ್ತೀವಿ ಸ್ವಲ್ಪ. ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈ ರೆಡಿ. ವಿತ್ ಸಾಸ್ ಜೊತೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.